ಕಳ್ಳನ ಮಗ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ನೋಡ್ಕೊಂಡ್ಬಿಟ್ಟು ಸ್ಪಾರ್ಕಲ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ರಿಯಾಕ್ಷನ್ ಹೆಂಗ್ ಕೊಡ್ತೀವಿ ಕೊಡು, ಫೋಟೋ ತೆಗಿತೀನಿ. ಹೆಂಗ್ ಕೊಡ್ತೀವಿ ಗೊತ್ತು? ಆಮೇಲೆ ನಮ್ಮಮ್ಮ ಏನು ಗಿಫ್ಟೇ ಕೊಟ್ಟಿಲ್ಲ. ಜ್ಯೂಸ್ ಬಾಟ್ಲು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವಾಗ 10:30 ಆಗಿದೆ. ರೂಮಲ್ಲಿ ಇಲ್ಲಿ ಕಬೋರ್ಡ್ಸ್ ಮಾಡಿಸ್ತಾ ಇದ್ದಾರೆ ಗೈಸ್, ಹಾಗಾಗಿ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಖಾಲಿ ಮಾಡಿದ್ದೀವಿ, ಇದನ್ನೆಲ್ಲ ಇವಾಗ ಬೀರುಗೆ ತುಂಬಬೇಕು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇನ್ನು ಅಲ್ಲೂ ಜಿಲ್ಲ ಮಕ್ಕನೂ ತೊಗಿಲ್ಲ ಗೈಸ್ ಇವರು. ಕೆಲಸ ಆಗಿಲ್ಲ, ಏನು ಮಾಡೋಣ. ಫಸ್ಟ್ ಇವಾಗ ಅವ್ರಿಗೆಲ್ಲ ರೆಡಿ ಮಾಡಿಕೊಡ್ಬೇಕು. ಇಷ್ಟು ಸೀರೆ ಸುಮ್ಮನೆ ತಗೊಂಡು ಇಕ್ಕೊಂತೀವಿ, ಎತ್ತೋದು ಇಕ್ಕೋದು ಇದೇ ಕೆಲಸ ಗೈಸ್. ನಮ್ಮ ಮನೆಯವರು ಹೆಂಗೆ ಮಾಡಿದ್ದಾರೆ ನೋಡಿ ಗೈಸ್. ಇದೇನೋ ಅದು ಹುಂಡೆ ಏನಂತಾರೆ, ಕಾಕ್ರೋಚ್ ಅಲ್ಲ, ಸ್ಮೆಲ್ ಬರುತ್ತಲ್ಲ ಅದು, ಗೋಳಿಗಳ ಥರ ಗೋಳಿನ ಏನೋ ಅಂತಾರಲ್ಲ, ಅದನ್ನು ಸೀರೆಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಹೋಯ್ತಾರೆ 2,000 ರೂಪಾಯಿ ಸೀರೆ. ಹಾಳಾಗೋಗ್ಬಿಟ್ಟೈತಿ, 2 ಸೀರೆ ಹೋಗೈತೆ ನೋಡಿ. ಕಲರ್ ಹಂಗೆ ನೆಟ್ಕೊಂಡಿದ್ದು ಒಂದು ಸೀರೆದು, ಹಂಗೆ ಹೋಯ್ತದು ಅಷ್ಟೇ. ಅದು ನೀರಲ್ಲಿ ಹಾಕೋ ಅಷ್ಟೇ. ಅದೊಂದು ಮತ್ತೆ ಹೊಸ ಸೀರೆ ಅದೆಲ್ಲ ಹೋಗ್ಲದು, ಹಳೇದಾಗೈತೆ ಬ್ಲೂ ಕಲರ್ದು. ಹೊಸದು ನಾವು ಮಾಡೋಯ್ತಲ್ಲ ಅದೇ. ನಾನು ಒಂದೇ ಸರಿ ಗೈಸ್ ಹಾಕೊಂಡಿದ್ದೀವಿ, ವರಮಹಾಲಕ್ಷ್ಮಿ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡಿದ್ದು. ಹೊಟ್ಟೆ ಎಲ್ಲ ಹೊಡಿತೈತಿ. ನೀಟಾಗಿ ಇಕ್ಕ, ಅದೇನು ಹಂಗೆ ಇಕ್ತಾ ಇದೆಯಲ್ಲ, ಮತ್ತೆ ಮರ್ಚಿಕ್ತೀಯ ನೀನು ಅಲ್ಲಿ. ಮತ್ತೆ ಇವಾಗ ಅಲ್ಲಿ ಶಿಫ್ಟ್ ಆಗಬೇಕಲ್ಲ ಬೀರು. ಶಿಫ್ಟ್ ಆದರೆ ಅವಾಗೂ ಎತ್ತಬೇಕಲ್ಲ, ಕ್ಲೀನಾಗಿ ಜೋಡಿಸ್ಬೇಕು. ಇವಾಗ ಸದ್ಯ ಫೋಲ್ಡಿಂಗ್ ಹೋಗ್ಬಾರ್ದು, ಫೋಲ್ಡಿಂಗ್ ಎಲ್ಲ ಮಾಡೋಷ್ಟು ಟೈಮ್ ಇಲ್ಲ. ನಮ್ಮ ಅಜ್ಜಿ ಬಟ್ಟೆ ಮಾಡಿಸ್ಕೊಡ್ತಾವ್ರೆ ನೋಡಿ. ಹಾಯ್ ಅಜ್ಜಿ. ಹಾಯಮ್ಮ. ಬಟ್ಟೆ ಎಲ್ಲ ಮಾಡಿಸ್ಕೊಡ್ತಾ ಇದ್ದೀನಲ್ಲ. ಇಲ್ಲಿರೋದೆಲ್ಲನೂ ಶಿಫ್ಟ್ ಮಾಡಬೇಕಂತೆ ಈಗ. ಈ ಸಜ್ಜ ಮೇಲಿರೋದು ಅಯ್ಯೋ ಮಾಡಿಸ್ತಾ ಇದ್ದೀವಿ, ಆದರೆ ನಮಗೆ ತುಂಬ ಕೆಲಸ ಆಗ್ಬಿಟ್ಟಿದೆ. ಎತ್ತು ಇಳಿಸೋ ಇದೇ ಆಗೋಯ್ತು ಗೈಸ್ ನಮ್ದು ಯಾವಾಗೂ. ಏನಾದ್ರು ಇದೆ ಫಸ್ಟಲ್ಲೇ ಮಾಡಿಸ್ಕೊಬಿಡಿ ನಿಮ್ಮ ಮನೆಗಳಲ್ಲಿ. ಈ ಥರ ಎಲ್ಲ ಬಾಧೆ ಬೀಳೋಕ್ಕಾಗಲ್ಲ ಮತ್ತೆ. ರಾಯಡ್ನಿ ಮ್ಯಾಜಿಕ್ ಸೊಪ್ಪೆಸನು ಹಾಡುಪ್ಪ ಇಲ್ಲಕ್ಕೆ ಬಾ. ಇಟ್ಲಾನು ಊರಕ್ಕೆ ಜೋರಾಗ ನಾವ ನಮ್ಮಮ್ಮ ಭಯ ಬಿದ್ದೋಗ್ಬಿಟ್ರು. ಆಟೋಮೆಟಿಕ್ ನೋಡಕ್ಕೆ ಹಿಂಗೆ ಅನ್ನೋದು ಅಜ್ಜಿ ಅಲ್ಲ, ಆನ್ ಆಗಿದ ತಕ್ಷಣ ಭಯ ಬೀಳ್ತೈತಿ. ಇರೋ ಆಫ್ ಮಾಡೋದು, ಅಜ್ಜಿಗೆ ಹೇಳು ಅಷ್ಟೇ. ಚೆನ್ನಾಗೈತಾ? ಯಾಕಂದ್ರೆ ಅಡ್ಗೆ ಮಾಡೋ ಕೈಯೆಲ್ಲ ಇದಾಗಿದೆ ತಾನೇ, ಮುಟ್ಟಿ ಗೊತ್ತಾಗುತ್ತೆ ಅನ್ಕೊಂಡು ಹಿಂಗೆ ಬಂದ್ಬೋದು ಕೈಯಲ್ಲಿ. ಮೆಲ್ಲಗೆ ಮಾಡು. ಸಡನ್ನಾಗಿ ಹಿಂಗೆ ಅಂತ ಲೈಟ್ ಆನ್ ಇದೇನಪ್ಪ ಆನಾಗ್ಬಿಡ್ತು ಅಂತ ಗೈಸ್. ನಮ್ಮಮ್ಮ ಎಷ್ಟು ಭಯ ಬೀಳ್ತಾರೆ ನೋಡಿ. ಗೈಸ್ ಇವತ್ತು ಬಂದು ಶಿಮ್ನಿ ಪಿಟ್ ಮಾಡೋಗಿದ್ದಾರೆ ನೋಡಿ. ಇದೆ ಓಪನ್ ಇಡ್ಸಿದ್ರು ಇದಕ್ಕೂ ಒಂದು ಕಬೋರ್ಡ್ ಮಾಡಿಸಿದ್ರು. ಬೇಕು ಎತ್ತಿಕೋ. ಯಪ್ಪ 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 ಏನು ಮಗ ತೊಳಿತಾ ಇದ್ದಾನೆ. ಯಪ್ಪ ಏನಿಲ್ಲ ನೀನು ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಈ ರೂಮಲ್ಲಿ ಹಾಕಿದ್ದೀವಿ. ಹೈದರಾಬಾದ್
ಇವು ಯಾವ್ದ್ರಲ್ಲಿ ಇಕ್ಕೋದು? ಯಾವುದು ಇವು. ಅಲ್ಲೇ ಇಕ್ಕು. ಗೈಸ್ ನಾವು ಈಗ ತಾನೇ ಆಸ್ಪತ್ರೆಗೆ ಕರ್ಕೊಂಡೋಗಿ ನಮ್ಮ ಅಮ್ಮನ ಬಂದ್ವಿ. ಬರೋ ಅಷ್ಟರಲ್ಲಿ ನಮ್ಮ ಪೂಜಾ ನೋಡಿ ಎಷ್ಟು ಬೆಳ್ಳಗೆ ಪಾತ್ರೆಗಳು ಮಾಡಿಬಿಟ್ಟಿದ್ದಾಳೆ. ಏನೇನಾಗಿದೆ ಪೂಜಾ? ಏನೇನಾಗಿದೆ? ಗೋಧಿ ಹಿಟ್ಟು, ಬೇಕಿಂಗ್ ಸೋಡಾ, ಅರಿಶಿನ ಎಲ್ಲ ಇಷ್ಟು ಹಾಕ್ಬಿಟ್ಟು ಹಿತ್ತಾಳೆ ಸಾಮಾನ ತೊಳಿತಾ ಇದ್ದಾಳೆ. ಬೆಳ್ಳಗಾಗ್ಬಿಟ್ಟಿದ್ದೆ ಗೈಸ್, ನೀವು ಕೂಡ ಟ್ರೈ ಮಾಡಿ. ಎಲ್ಲಿ ನೋಡಿದೆ? ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್? ಇನ್ಸ್ಟಾಗ್ರಾಮ್ ನೋಡಿ, ಇನ್ಸ್ಟಾಗ್ರಾಮಲ್ಲಿ ನೋಡೋದ್ಲಂತೆ. ಬೆಳ್ಳಗಾಯ್ತಾ? ಈಸಿಯಾಗಿ, ಕೈಗೇನು ನೋವು ಬಂದಿಲ್ಲ. ನೋವು ಬರುತ್ತೆ ಅಂದರೆ ಆವಾಗಿಂದ ಅವಾಗ ಉಜ್ಕೊಂಡಿರೋದಾದ್ರೆ ನೀಟಾಗಿ ಇದು ತುಂಬ ದಿನ ಆಚರಣೆ ಇರ್ತೀವಲ್ಲ. ಗೈಸ್, ನಮ್ಮ ಪೂಜಾ ಒಂದು ಟಿಪ್ಸ್ ಹೇಳ್ತಾ ಇದ್ದಾಳೆ ಹಿತ್ತಾಳೆ ಸಾಮಾನು ತೊಳೆಯೋದಕ್ಕೆ. ನೀವು ಕೂಡ ಟ್ರೈ ಮಾಡಿ. ಗೋಧಿ ಹಿಟ್ಟು, ಸೋಡಾ, ಲೆಮನ್ನು, ಇನ್ನೇನೋ ಅಷ್ಟೇನಾ? ಅರಿಶಿನ ಈ 3 ಹಾಕ್ಬಿಟ್ಟು ಉಜ್ಜೋದು ಅಷ್ಟೇ. ಓಕೆ, ಈ ಕಡೆ ಒಬ್ಬರು ಅವ್ರು ಸಿಗ್ತಾ ಇದ್ದಾರೆ. ಗೈಸ್ ನೋಡಿ, ಎಲ್ಲರೂ ಜ್ಯೂಸ್ ಕುಡ್ಕೊಂಡು ಕೂತ್ಕೊಂಡಿದ್ದೀವಿ. ತಲೆ ಮೇಲೆ ಅಷ್ಟು ಜಾಗ ಎಲ್ಲ ಮಲ್ಕೊಳಕ್ಕೆ ಮೊಮ್ಮ. ಕೂತ್ಕೊಂತೀನಿ, ಮಲ್ಕೊಳಕ್ಕಾಗಲ್ಲ ಅಂತೆ. ಗೊತ್ತಾ? ಬಾಯಿಲಿ ಬಾರ, ಇಲ್ಲಿ ಈ ಸೈಡ್ ಬಂದಂಗೆ ವೀಡಿಯೋ ಮಾಡ್ಬಾ. ಬಾರೋ. ನಿಂಗೆ ಬೇಕಾ? ಗ್ಲಾಸ್ ಸಿಂಕಲ್ ಹಾಕ್ಬಿಡ್ತೀನಿ ಅದಕ್ಕೆ. ಗೊತ್ತು ಬಿಡೆ, ಹುಡುಕ್ಬಿಟ್ಟ ನಮ್ಮ ಎಲ್ಲ. ಹೌದಾ? ಕಳ್ಳ. ಗೈಸ್, ಇಷ್ಟೊತ್ತು ಸುಮ್ಮನೆ ವಿಡಿಯೋ ಮಾಡಿದ್ದು. ನಮ್ಮ ಗೌತಮ್ಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ. ಆದರೆ ಅವ್ನು ಕಳ್ಳನ ಮಗ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾನೆ. ಅವನು ಬೆಳಗ್ಗೆ ಹೇಳ್ತಾ ಇದ್ನಲ್ಲ, ನಮ್ಗೆ ಬರುತ್ತೆ ಗಿಫ್ಟು ಅಂತ. ಶೂ ಬರುತ್ತೆ ಅಂತ ಹೇಳಿದ್ದು. ಶೂನು ಬರುತ್ತೆ ಎಲ್ಲ ಜಾಲಾಡ್ಬಿಟ್ಟವನೆ. ನಂಗೆ ಯಾವಾಗ ಗೊತ್ತು, ನಿನ್ನೆ ಕೇಕ್ ತಂದು ಗೊತ್ತಾಗ್ಬಿಡ್ತು. ನಂಗೆ ನೈಟೇ ಗೊತ್ತಾಯ್ತು. ಏನ್ ಮಾಡಿದಾರೆ ಗೊತ್ತಾ? ಕೇಕ್ ತಂದಿದ್ದಾರೆ, ಕಾರಲ್ಲಿ ಇಕ್ಕಿದ್ದಾರೆ ಡಿಕ್ಕಿಯಲ್ಲಿ. ಸ್ಪಾರ್ಕಲ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಪಪ್ಪ ಜಾಬಲ್ಲಿ ಇಕ್ಕೋ ಪಪ್ಪ ಅನ್ಬಿಟ್ಟು ಕೊಟ್ರೆ ಎತ್ಕೊಂಡೋಗ. ನಿಮ್ಮ ಅಪ್ಪಗೆ ಹೋಗಿ ಸರ್ಪ್ರೈಸ್ ಕೊಡು ಅಂದ್ರೆ ಕೊಡ್ತೇವೆ ಚೆನ್ನಾಗಿ. ಸರಿ, ಏನೈತೆ ಹೇಳ ಇದ್ರಲ್ಲಿ? ನೋಡಿದ್ಯಾ ಅಂತ ಹೇಳಿದ್ರೆ ತಾನೆ. ಏನಿರ್ಬೋದು? ಅವ್ನು ಹೇಳ್ತಾ ಇರ್ಬೇಕಾದ್ರೆ ಏನೈತೆ ಅದ್ರಲ್ಲಿ? ಗೆಸ್ ಮಾಡೋ. ವಾಚ್ ಐತೆ. ವಾಚು? ಯಾರು ಕೊಡ್ತಾವ್ರು? ವಾಚು ಅಲ್ಲ, ಬೇರೆ ಏನೈತೆ. ಇರೋ ಒಂದು ನಿಮಿಷ ಇರೋ, ಫೋಟೋ ಹಿಡ್ಕೊತೀನಿ. ಪೂಜಾ, 2 ಒಂದ್ರ ಮೇಲೆ ಒಂದು 3 ಇಟ್ಕೋ, ಫೋಟೋ ಹಿಡ್ಕೊತೀನಿ. ಡಬ್ಬಾ ಫೆಲೋ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾನೆ. ಸರ್ಪ್ರೈಸ್ಗೆ ಹೋದ್ರೆ ಎಲ್ಲ ಫ್ಲಾಪ್ ಗೈಸ್ ಇವನ ಹತ್ರ. ನೋಡ, ಗಿಫ್ಟ್ ಕೊಡೋದು ರಿಯಾಕ್ಷನ್ ಹೆಂಗ್ ಕೊಡ್ತೀಯ ಕೊಡು. ಫೋಟೋ ತೆಗಿತೀನಿ. ಹೆಂಗ್ ಕೊಡ್ತೀಯ ಗೊತ್ತಾ? ಅಜ್ಜಿ ನಿನ್ ಕೈ ಎತ್ತು. ಅಷ್ಟೇ ತವಾ. ಗೈಸ್, ನಮ್ಮ ಪೂಜಾ ಪಾಪ ಒಂದು ವಾರದಿಂದ ಪ್ಲಾನ್ ಮಾಡ್ಕೊಂಡು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ ಏನೇನೋ ಮಾಡಿದ್ಲು. ಅವನಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಆಗಿಲ್ಲ. ಅವನೆಲ್ಲ ಹುಡುಕಿ ಜಾಲಾಡ್ಬಿಟ್ಟಿದ್ದಾನೆ ಎಲ್ಲ ಕಡೆ. ನಿಮ್ಮ ಅಪ್ಪಗೆ ತೋರ್ಸು. ಓ, ಹಂಗಾದ್ರೆ ಇವ್ ನನ್ ಮಗ ಮಲ್ಕೊಂಡಿರೋ ಒಂಥರ ನಾಟಕ ಮಾಡೋನೆ ಮೊಮ್ಮ. ಹಾಕ್ಬಿಟ್ಟು ನೋಡೋಣ ಅಂತ ಅನ್ಕೊಂಡೆ ನೋಡ ಅವತ್ತು. ಅವಾಗ ನಾಟಕ ಮಾಡಿದಾನೆ. ಗೈಸ್ ನೋಡಿ, ನಮ್ಮ ಪೂಜಾ ಶೂ ಕೊಡಿಸ್ತಾ ಇದ್ದಾಳೆ ತಮ್ಮನ್ಗೆ. ಹಾಕೊಂಡ್ ನೋಡ್ಬೋದು, ಸೈಜ್ ದೊಡ್ಡದಾಗೈತೆ. ರಿಪ್ಲೇಸ್ಮೆಂಟ್ ಹಾಕಿದೀನಿ. ಪರವಾಗಿಲ್ಲಪ್ಪ.
ಎರಡೆರಡು ಗಿಫ್ಟ್ ಕೊಡ್ತಾವಳೆ. ಎಷ್ಟು? ಅವ್ರ ಅಪ್ಪನ ಬುಕ್ ಮಾಡೈತೆ, ಇನ್ನೂ ಬಂದಿಲ್ಲ. ಅವ್ರ ಅಪ್ಪನ ಬಂದಮೇಲೆ ಕೊಡೋಣ, ಪರವಾಗಿಲ್ಲ, ಬುಕ್ ಮಾಡಿದ್ದೀನಿ, ಬಂದಮೇಲೆ ಇಸ್ಕೊ ಅಂತ ಹೇಳೈತಿ. ಇದು 8 7 ಬುಕ್ ಮಾಡಿದ್ದೀನಿ ಆಗ್ತೈತಲ್ಲ. ಅವನೇ ಅದೃಷ್ಟವಂತ ನಮ್ಮ ಇವತ್ತಿನ ಕಾಲಕ್ಕೆ. ಕೊಡ್ಸಿಲ್ಲ ನಮ್ಮ ತಮ್ಮ ಒಂದು ಚಾಕ್ಲೇಟ್ ಕೊಡ್ಸಿಲ್ಲ. ಹೆಂಗೆ ನಮ್ಮ ಪೂಜೆನ ಗ್ರೇಟ್ ಗೈಸ್. ನಮ್ಮ ಪೂಜಾದು ಪಾಕೆಟ್ ಮನಿಯಲ್ಲಿ ಕೊಡಿಸಿದ್ದು, ಪಾಕೆಟ್ ಮನಿಯಲ್ಲಿ ಶೂ. ಆಮೇಲೆ ಇನ್ನೊಂದೇನೋ ಐತೆ, ಅದೇನಂತ ನನಗೂ ಗೊತ್ತಿಲ್ಲ. ಚಾಕ್ಲೇಟಾ? ಓಪನ್ ಮಾಡ್ತಾನೆ. ಹೇಯ್ ಒಂದು ನಿಮಿಷ, ಆ ಗಿಫ್ಟ್ ನಾನು ಕೊಡ್ತಾ ಇರೋದು, ನಾನು ಕೊಡಬೇಕು ಗೈಸ್. ನೋಡಿ ಗೈಸ್, ಈ ಗಿಫ್ಟ್ ನಾನು ಕೊಡ್ತಾ ಇರೋದು. ಅಷ್ಟು ಬೇಗ ಬಿಡ್ತಾ ಇದ್ದೇನೆ. ನಮ್ಮ ಪೂಜೆ 2 ಗಿಫ್ಟು ನಾನು ಕೊಡ್ತಾ ಇರೋದು, ಗಿಫ್ಟು ನನ್ನ ಕಡೆಯಿಂದ ಇದು. ಓಕೆ, ತಗೋ ಇವಾಗ ವಿಡಿಯೋ ಮಾಡಿ, ನಾನು ಕೊಡ್ತಾ ಇರೋದು. ನಮ್ಮ ಪೂಜೆ 3 ನಾನೇ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನಾನು ಏನಾದರೂ ಹೇಳಿದ್ನಮ್ಮ, ಸುಮ್ಮನೆ ಎತ್ಕೊಬಂದು ಕೊಟ್ಟೆ. ಹೇಳಲಿಲ್ಲ ಗೈಸ್, ನಾನು ಕೂಡ ಗಿಫ್ಟ್ ಕೊಡ್ತಾ ಇದ್ದೀನಿ, ತಗೊಳಗೋತು. ಅದನ್ನ ಹೇಳ್ಬಿಟ್ಟು ಬೇರೆ ಕೊಡ್ಬೇಕಾ? ಆಮೇಲೆ ನಮ್ಮಮ್ಮ ಏನು ಗಿಫ್ಟೇ ಕೊಟ್ಟಿಲ್ಲ. ಜ್ಯೂಸ್ ಬಾಟ್ಲು ಕ್ರೇಜಿ. ಫಸ್ಟ್ ಇದನ್ನ ತೆಗಿ, ಒಂದೊಂದು ಓಪನ್ ಮಾಡಿ ನನ್ನ ಮಗನೇ. ಹಿಡ್ಕೊಳ್ಳೋ ಫೋಟೋ ಹಿಡ್ಕೊಳ್ಳೋ. ನಾನೇ ಕೊಟ್ಟಿರೋದು. ಹೊಟ್ಟೆ ತಣ್ಣಗಿರ್ಲಿ. ಸುಮ್ನೆ ಏ ಈ ಸೈಡ್ ನೋಡಜ್ಜಿ. ನಮ್ಮ ಅಜ್ಜಿ ಗಿಫ್ಟು ಜ್ಯೂಸ್ ಬಾಟ್ಲ್ ಕೊಡ್ತಾ ಇದ್ದಾಳೆ. ಏನಿರ್ಬೋದು ಅದು ಗೊತ್ತು, ಗೆಸ್ ಮಾಡಿ ಗೊತ್ತು. ಫಸ್ಟು ವಾಚು. ವಾಚಲ್ಲ, ಹಂಗೆ ಆಯ್ತಾ? ಬೇರೆ ಏನಾರು ಆಗಿದ್ರೆ ನನಗೆ ಅದು ನಮ್ಮ ಅಜ್ಜಿನೇ ಗೆಸ್ ಮಾಡಿಬಿಡ್ತಪ್ಪ ವಾಚು ಅಂತ. ಮಾ, ಇವ್ರಿಗೆಲ್ಲರಿಗೂ ನಾನು ಗಿಫ್ಟ್ ಕೊಡ್ತೀನಮ್ಮ. ನನ್ನ ಬರ್ಡೇಗೆ ಯಾರು ಕೊಡಲ್ಲಮ್ಮ. ಯಾಕೋ ಅಳು ಬರಂಗಾಗ್ತಾರೆ. ಒಬ್ರಾದ ಗಿಫ್ಟ್ ಕೊಡ್ತಾರೆ ನಮ್ಮ. ಬೇಕಲ್ವಾ? ನೆಕ್ಸ್ಟ್ ನಿಮ್ಮಮ್ಮ ಕೊಡ್ತೈತೆ ಬಿಡು ಗಿಫ್ಟು. ಏನು ಕೊಡ್ಬೇಕು ಮಗಳೇ? ನಮ್ಮಮ್ಮ ಒಂದು ರೇಷ್ಮೆ ಸೀರೆ ಕೊಡ್ತಾರೆ ಗೈಸ್. ಈ ಸೈಡ್ ತೋರ್ಸು ಗೊತ್ತು. ನಿನ್ಕಿಂತ ಹೆಚ್ಚಿತ್ತು ಅದು ರೇಷ್ಮೆ ಸೀರೆ. ಬರ್ತಾ ಐತೆ ಆನ್ ದ ವೇ. ಆನ್ ದ ವೇ. ನಿಮ್ಮಪ್ಪ ಪಾಪ ಲೇಟಾಗಿ ಬುಕ್ ಮಾಡ್ತು. ಯಾವುದು ಅಚ್ಚ? ಬೇರೆ ಏನೋ ಬುಕ್ ಮಾಡೈತೆ. ನಮ್ಮ ಅಪ್ಪ ಕಡೆಯಿಂದ ಗಿಫ್ಟು. ಸರ್ಪ್ರೈಸ್. 2 ಅದು. ಎರಡಾ? 2 ನನಗೆ ಒಂದೇ ಅಪ್ಪ ಗೊತ್ತಿರೋದು, ಇನ್ನೊಂದು ಏನಂತ ಗೊತ್ತಿಲ್ಲ. ಆದರೆ 2 ಹಂಗೆ. ಏ ಆಮೇಲೆ ಸೆಟ್ ಮಾಡ್ಕೊಂಡೆ ಬಿಚ್ಚ ಇನ್ನೊಂದು ಗಿಫ್ಟಾ. ಓಪನ್ ಮಾಡೋ. ಸೆಟ್ ಮಾಡ್ಕೊಂಡೆ ಕೂತ್ಕೊಂಡ್ಬಿಟ್ಟೆ ಗೈಸ್. ಗಿಫ್ಟ್ ತೋರ್ಸೋಣ ಅಂತ. ತೂಕ ಐತೆ. ರಾತ್ರಿ ನೆನ್ನೆನೆ ಅಲ್ಲಿಗೆ ತಗೊಂಡೋಗೋಣ. ಗೊತ್ತು, ಗೆಸ್ ಮಾಡಿ ಗೊತ್ತು ಅದೇನಿರ್ಬೋದು ಅಂತ. ಬೇಡ, ಇದು ಗೊತ್ತಿಲ್ಲ. ಬಂದ್ಮೇಲೆ ಕೊಡೋಣ ಬಿಡು ಅಂತ. ಇನ್ಯಾಕೆ ಸುಮ್ಮನೆ ಎಲ್ಲ ಚಾಕ್ಲೇಟ್ ಇದ್ದಂಗೆ ಐತೆ. ಚಾಕ್ಲೇಟ್. ಚಾಕ್ಲೇಟ್ 200 ರೂಪೀಸ್ ಚಾಕ್ಲೇಟ್. ಬುಕ್ಕು. ನಾನು ಗೊತ್ತದು ಏನೋ ಬಂದಿರೋದು. ನನಗೆ ತೋರಿಸ್ದೆ ಇದು ಪರ್ಫ್ಯೂಮಾ? ಹೌದಲ್ಲ, ಕರೆಕ್ಟ್. ಹೊತ್ತಾಗಿ ನಮ್ಗೆ ನೆನಪೇ ಬಂದಿಲ್ಲ. ಪೇಪರ್ದೇನೋ. ಚೆಲ್ಲೋಗ್ಬಿಟ್ಟೈತಿ. ಚಲೋ. ಏ ಆ ಪೇಪರ್ದಮ್ಮ ಅದು. ಪರ್ಫ್ಯೂಮ್ ಶೆಂಟ್. ಮಂಜಿಗೆ ಪರ್ಫ್ಯೂಮ್ ಅಂದ್ರೆ ಗೊತ್ತಾಗಲ್ಲ, ಶೆಂಟ್ ಅನ್ಬೇಕು. ಸಿಂಟು ಪರ್ಫ್ಯೂಮ್ ಅಂದ್ರೆ ಗೊತ್ತಾಗ್ತೈತಿ. ನಡೆ ಸುನಿಮಮ್ಮ ಮಾತೈತಲ್ಲ, ಹೌದಾ? ಮುಂಚೆ ಗೊತ್ತಾಗ್ತದೆ. ಅವ್ನು ನನ್ನ ಹತ್ರ ಕೇಳಿದ್ದ ಗೈಸ್ ಬೆಲ ಬಿಟ್ಟ ಪರ್ಫ್ಯೂಮ್ ಬೇಕು ಅಂದ್ಬಿಟ್ಟು. ಅದಕ್ಕೆ ಅವನು 2 ಬರುತ್ತಲ್ಲ ಅದು ಕೇಳಿದ್ದ. ಇದು 4 ಏನೋ ಐತಿ. ಸುನಿಮಮ್ಮ ಮಾತೈತೆ. ತೋರಿಸಿ ಸೈಡು ಗಮ್ಮಂತ ಇದೆ ಬಿಚ್ಚಿದ್ದೆ ಎಲ್ಲ. ಹಾ 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 ಸಖತ್ತಾಗೈತೆ ಸ್ಮೆಲ್ಲು. ಗೈಸ್ ನಮ್ಮಮ್ಮಕ್ಕೆ ಪರ್ಫ್ಯೂಮ್ ಅಂದ್ರೆ ಆಗಲ್ಲ. ವಾಮಿಟು.
ನ್ಯೂಸ್ ನೋಡಿದೆ ಹೊಟ್ಟೆಲ್ಲ ಹತ್ತಿರ್ತೈತೆ. ಇವಾಗ ಫ್ಲೇವರ್ಸ್ ಯಾವ ಚೆನ್ನಾಗೈತೆ ನೋಡೋಣ. ಹೋಗಿದ್ದಿನ ನನ್ನ ಜೊತೆ ಬಂದ್ರೆ ಅವ್ರು ಹೊಡ್ಕೊಳ್ಬಾರ್ದು. ಅವ್ರೊಬ್ಬೊಬ್ರು ಗೊತ್ತಿಲ್ಲ ಯಾವ್ದು ಬಂದೈತೋ. ಎಲ್ಲಾರ್ಗು ಅದೇ. ಆಮೇಲೆ ನಾನು ವಾಮಿಟ್ ಮಾಡ್ದೆ ಅವರೇ ತಕ್ಬೇಕಲ್ಲ. ನಿಮ್ಮ ಮಮ್ಮಿದಾಗ ಮಾಡ್ಕೊಬಾರ್ದಂತೆ. ಹೊಡ್ಕೊಳ ಬೇಡ ಸುಮ್ಮನೆ ಇರಪ್ಪ, ವಾಮಿಟ್ ಮಾಡಿಬಿಟ್ಟಾಳು. ಉಜ್ಜ ಹಂಗೆ ತವನೆ ಪರ್ಫ್ಯೂಮ್ ಹಾಕೊಬಿಟ್ಟು ಚೆನ್ನಾಗಿ ಉಜ್ಬೇಕಂತೆ. ಏನು ಎಪ್ಪೆಟ್ಟಾಗಲ್ಲ. ಉಜ್ಜಮ್ಮ ಹಿಂಗ್ ಉಜ್ಜಮ್ಮ ಅದನ್ನ. ಇದೇನ ಅಷ್ಟು ಚೆನ್ನಾಗಿಲ್ಲ. ಇದೆಲ್ಲ ಟ್ರಯಲ್ ಪೀಸು, ಇನ್ನ ದೊಡ್ಡ ಬರ್ತೈತೆ. ಇದೇ ಅದು ಟ್ರಯಲ್ ಇಷ್ಟೇ ಬರುತ್ತೆ. ಚಿಕ್ಕದ್ ಬರೋದು. ಕಣ್ಣು ಹೊಡ್ಕೊಂಡ್ಬಿಟ್ಟಿಯ. ಬೆಳಗ್ಗೆ ಸ್ಕೂಲ್ಗೆ ಹೋಗೋವಾಗ ಆಡ್ಕೊಂಡು ಹೋಗಾಕ ಒಂದೇ ಕಡೆ ಹೊಡ್ಕಂತ ನೋಡಿ ಅವನು ಹೆಂಗೋ ಮಿಕ್ಸ್ ಆಗಲ್ಲ. ಇಲ್ಲೂ ಹೊಡ್ಕೊಂಡಿದ್ದು ಎಲ್ಲ ಒಂದೇ ಥರನಾ? ಸ್ವೀಟ್ ಸ್ಮೆಲ್ ಬರ್ತೈತೆ. ಇಂದಮ್ಮ ಮಾಡಮ್ಮ, ನೀನು ಹೆಂಗೂ ಸುಮ್ಮನೆ ತಾನೇ ಕುತ್ಕೊಂಡಿದ್ಯಾ. ಇದೊಂದು ಥರ ಸ್ವೀಟ್ ಸ್ಮೆಲ್ಲು. ಸ್ವೀಟು ಸ್ವೀಟ್ ಥರನೂ ಬರುತ್ತೆ ಸ್ಮೆಲ್ಲು. ಎಲ್ಲಪ್ಪ ತೋರ್ಸ್ ಸ್ವಲ್ಪ ನೋಡೋಣ. ಸ್ವೀಟ್ ಥರ ಏನ್ ಹಿಂಗೆ ಕೈಲಿ ಹೊಡ್ಕೊಂಡ್ರೆ ನೋಡಿ ಆ ಮುಖಕ್ಕೆ ಹೊಡ್ಯಕ್ಕೆ ಬರ್ತಾ ಇವ್ ನೀವನು. ಫೀವರ್ ಸ್ವೀಟ್ ಸ್ಮೆಲ್. ನನಗೆ ಕಾರಲ್ಲಿ ಕುತ್ಕೊಂಡ್ರೆ ಹೆಂಗ್ ಸ್ಮೆಲ್ ಬರುತ್ತೆ ಅದೇ ಸ್ಮೆಲ್ಲೇ ಬರುತ್ತೆ. ಸ್ವೀಟ್ ಸ್ಮೆಲ್ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ ಸ್ಮೆಲ್ಲು. ಇದೇ ಸ್ಮೆಲ್. ಇದು ಬೇರೆ. ಓಕೆ, ಗಿಫ್ಟ್ ಎಲ್ಲ ಇಷ್ಟ ಆಯ್ತಾ ಗೊತ್ತು? ಯಾರು ಗಿಫ್ಟ್ ಇಷ್ಟ ಆಯಿತು? ಕರೆಕ್ಟಾಗಿ ಹೇಳು, ಆನೆಸ್ಟಾಗಿ ಹೇಳು, ಆನೆಸ್ಟಾಗಿ ಹೇಳು. ಪರವಾಗಿಲ್ಲ, ನಾನೇನು ಬೇಜಾರು ಮಾಡ್ಕೊಳಲ್ಲ. ಇದೆಲ್ಲಕ್ಕಿಂತ ನಮ್ಮ ಮಂಜಾಕಾಗೆ ಒಂದು ಮ್ಯಾಜಿಕ್ ತೋರ್ಸಂದ್ರೆ ಅದಕ್ಕೂ ಬೀಳ್ತಾರೆ. ಇದು ಆನ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ ಇದು. ಅದಕ್ಕೆ ನಾನು వాట్సాప్ ఫోన్ వేరే ఎందువల్ల పెట్టుకోవాలి ఊరికి ఇట్లా అంతే అనదు అంటానా అనుకో చూస్తానే ಎಷ್ಟು ಭಯ ಬಿದ್ದಿದ್ದಾರೆ ಪಾಪ ಸ್ನ್ಯಾಕ್ಸ್ ರೈಸ್ ಮಾಡಿ ಅಂಟಿಸ್ಕೋ ಅಂಟಿಸಿ ಇದ್ರ ಪಾತ್ರ ಬಿಟ್ಟು ಯಾಕೆ ಇವ್ರಿಗೆ ಇಟ್ಲನಕ್ಕ ಇಲ್ಲೇನ ಪಾತ್ರ ಆ ಶಿಮ್ನಿ ಏನಾಗುತ್ತೆ? ಅಯ್ಯೋ ಅದು ಇಡ್ಸ್ಕೊಂಡಿದ್ದಾರ ಆಗುವಾಗ ಹಂಗ ತೋಮೇಸ್ತ್ರ ಬರೀ ವಿಡಾನು ಪೋನೆ ನಮ್ಮ ಮಂಜಕ್ಕ ಎಷ್ಟು ಭಯ ಬಿಟ್ಬಿಟ್ಟಾರ ನೋಡು. ನೀವು ಹಂಗೆ ಮಾಡ್ತೀರ ಏನು ಮಾಡೋದು? ಸಾಕು ಬಿಡಪ್ಪ. ಹೋಗಿ ಬಂದ ಕಾಲೇಜ್ಗೆ.
ನೋಡಿ ಗೈಸ್, ನಮ್ಮ ಅಜ್ಜಿ ಪರ್ಕೆಗಳೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲ ಒಂದೊಂದು ಸೈಜ್ದು ಒಂದೊಂದು ಥರ ಇತ್ತು, ಅದಕ್ಕೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿಕೊಡ್ತಾ ಇದ್ದಾರೆ. ಇಷ್ಟು ತೂಕ ಇದ್ರೆ ಗುಡ್ಸೋಕ್ಕಾಗಲ್ವಂತ, ಅದಕ್ಕೆ ಇನ್ನೊಂದು ವರ್ಷನೇ ಇದೆ ಯೂಸ್ ಮಾಡ್ಬೋದಮ್ಮ ಪರ್ಕೆಗಳು. ಇಷ್ಟು ಮಾಡಿದ್ದಾರೆ, ಇನ್ನೂ ಅಷ್ಟಿದೆ ಅಮ್ಮ. ಬೆಳಗ್ಗೆ ವರ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಗೈಸ್. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಇನ್ನು 22 ಡೇಸ್ ಏನೋ ಇದೆ ಅಷ್ಟೇ. ವರ್ಕ್ ಎಲ್ಲ ತುಂಬ ಬಂದಿದೆ, ಯಾವಾಗ ಮಾಡೋದು ಗೊತ್ತಿದೆ. ಕೆಲಸ ಆಗಿದ ತಕ್ಷಣ ಮಾಡೋಣ ಅಂದ್ಕೊಂಡೆ, ಆದರೆ ಇದು ಇಷ್ಟು ಬೇಗ ಆಗುವಂಗಿಲ್ಲ. ಮತ್ತು ನಾನು ಕಾಯೋದಕ್ಕಾಗಲ್ಲ, ಅದಕ್ಕೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೋ ಒಂದು ಎಂಗೇಜ್ಮೆಂಟ್ ಬೇರೆ ಇದೆ, ಪಾಪ ಅವ್ರಿಗೂ ಟೈಮ್ ಕೊಡಬೇಕಲ್ವ, ಅದಕ್ಕೆ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಹೆಂಗೂ ನಮ್ಮ ಪೂಜಾ ಮನೇಲಿ ಇರ್ತಾಳಲ್ಲ, ಅವಳಿಗೆ ವರ್ಕ್ ಮಾಡೋದಕ್ಕೆ ಹಾಕ್ಕೊಟ್ಬಿಟ್ಟು ಹೋದರೆ ನನ್ನ ಕೆಲಸ ನಾನು ಮಾಡ್ಕೋಬೋದು ಅಂದ್ಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಚಿಮ್ನಿ ಬಂದಾಗ ವೀಡಿಯೋ ಮಾಡ್ದ ಗೈಸ್. ಮತ್ತು ಹಾಗೆ ಮೊನ್ನೆ ಬಂದುಬಿಟ್ಟು ಚಿಮ್ನಿ ಫಿಟ್ ಮಾಡಿಬಿಟ್ಟು ಹೋದ್ರು. ನಾವು ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಬಂದಾಗ, ಹೀಗೆ ಎಲ್ಲ ಬ್ಯುಸಿ ಇದ್ವಿ ಗೈಸ್, ವೀಡಿಯೋಸ್ ಯಾವುದು ಮಾಡಿಲ್ಲ. ಮಾಡಿದ್ದಾರೆ ವಾರ್ಡ್ರೋಬು, ಇನ್ನೂ ಫುಲ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಇನ್ನೂ ಒಂದು ನೋಡಿ ರೂಮಲ್ಲಿ ಇಷ್ಟ ಆಗಿದೆ. ಜಸ್ಟ್ ಎಲ್ಲ ಇದು ಮಾಡಿಬಿಟ್ಟು ಹೋಗಿದ್ದಾರೆ, ಫ್ರೇಮ್ ಫಿಟ್ ಮಾಡಿಬಿಟ್ಟು ಇಷ್ಟೇ. ಇನ್ನೂ ಒಂದು ವಾರ ಥರ್ಸ್ಡೇಗೆ ಡೋರ್ಸ್ ಎಲ್ಲ ಹಾಕ್ತಾರಂತೆ ಅಂತ ಹೇಳ್ತಾಯಿದ್ರು. ಇವಾಗೆಲ್ಲ ಹೋಗಲ್ಲಿ ಕಟ್ ಮಾಡ್ಕೋತಾ ಇದ್ದಾರೆ. ಫೈನಲ್ ಲುಕ್ ಹೆಂಗೆ ಬರುತ್ತೋ ನೋಡಬೇಕು ಗೈಸ್. ಅಷ್ಟೇನಾ? ಬಾಯ್ ಬಾಯ್. ಅವ್ರು ಇವಾಗ ಕೆಳಗಡೆ ಹೋಗ್ತಾರಂತೆ ಗೈಸ್ ಹೊಲಿಯೋದಕ್ಕೆ. ಇದು ಆಯ್ತಲ್ಲ, ಬೇರೆದು ಆಯ್ತಾ? ಹಾಕೋದು ಕಮ್ಮಿನೇ ಇರುತ್ತೆ, ಅದು ಹಾಕ್ಬಿಟ್ಟು ಬೇರೆದು ಹಾಕ್ಬಿಟ್ಟು ಹಂಗೆ ಮಾಡು. ಡಿಸೈನ್ ಚೆನ್ನಾಗಿದೆ, ಇದು ಸಿಂಪಲ್ ಆಗಿ ಪಿಕಾಕ್ ಡಿಸೈನ್. ಗೈಸ್, ಓವರ್ಲಾಕ್ ಮಿಷಿನ್ ರಿಪೇರಿ ಆಗಿತ್ತಲ್ವ, ರೆಡಿ ಮಾಡ್ಕೊಂಡು ಬಂದರೆ ಹಾಗೆ ರೆಡಿ ಮಾಡಿಸ್ಕೊಂಡು ಊರಿಗೆ ಹೋದ್ನಲ್ಲ, ಮತ್ತೆ ಬಂದು ಅದನ್ನು ಫಿಟ್ ಮಾಡೋಣ ಅಂದರೆ ಆಗಲೇ ಇಲ್ಲ. ಅದಕ್ಕೆ ಇವತ್ತು ಫಿಟ್ ಮಾಡ್ತಾಯಿದ್ದೀನಿ. ಏನು ಮಾಡಿದಾರೋ ನೋಡಿಲ್ಲ ಇನ್ನೂ. ನೋಡಿ ಹೀಗೆ ಹಾಕಬೇಕು. ಅದು ವೆಯ್ಟ್ ಜಾಸ್ತಿ ಇದೆ. ಮನೆಯಲ್ಲಿ ನಮ್ಮ ಗೌತಮ್ ಇರಬೇಕಾದ್ರೂ, ನಮ್ಮ ಮನೆಯವರು ಇರಬೇಕಾದ್ರೂ ಅದನ್ನು ಹಾಕ್ಸ್ಕೊಳ್ಳೋಣ ಅಂದ್ಕೊತೀನಿ. ಮರೆತು ಹೋಗ್ತಾಯಿದ್ದೀನಿ. ಅದಕ್ಕೆ ಇವತ್ತು ಏನು ಮಾಡೋಕ್ಕಾಗಲ್ಲ, ನಾನೇ ಸ್ವಲ್ಪ ಟ್ರೈ ಮಾಡ್ತೀನಿ ಗೈಸ್. ಗೈಸ್, ನಮ್ಮ ಮನೆಯವ್ರು ನೋಡಿ ಇದನ್ನು ತೆಗಿಯೋದಕ್ಕೆ ಹೋಗಿ ಮುರಿದಾಕ್ಬಿಟ್ಟಿದ್ದಾರೆ. ಇದು ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಈಗ ಏನು ಮಾಡೋದು ನನಗೀಗ? ಗೈಸ್, ಓವರ್ಲಾಕ್ ಮಿಷಿನ್ ಏನೋ ಕೂರಿಸ್ದೆ. ಈ ಥ್ರೆಡ್ಸ್ ಏನಿದೆ, ಇದು 3 ಥ್ರೆಡ್ಸ್ ಇದರಲ್ಲಿ ಹಾಕೋ ಅಷ್ಟರಲ್ಲಿ ಸುಮಾರು ಒಂದು ಅರ್ಧ ಗಂಟೆನೇ ಆಗುತ್ತೋ ಏನೋ, ಅಷ್ಟು ಟೈಮ್ ಹಿಡಿಯುತ್ತೆ ಇದರಲ್ಲಿ ಹಾಕೋ ಅಷ್ಟರಲ್ಲಿ. ಎಲ್ಲ ಹಾಕ್ಬೋದು. ಇಲ್ಲಿಂದ ಬರುತ್ತಲ್ವ ಇದು, ಒಳಗಡೆ ಒಂದು ಇದಿದೆ ಹೋಲು, ಇದ್ರೊಳಗಡೆ ತೊಗೊಂಡು ಹಾಕೋದೇ ತುಂಬ ಕಷ್ಟ. ಇವೆರಡು ಹಿಂಗೂ ಹಾಕ್ಬೋದು. ಇದೊಂದು ಇಲ್ಲಿಂದ ತಗೊಂಡು ಇದ್ರೊಳಗಡೆ ಒಂದು ಹೋಲ್ ಬರುತ್ತೆ, ಅದರಿಂದ ಹಾಕೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಚೆಕ್ ಮಾಡಿದಾರಂತೆ ಅವರು, ನಾನೇನೋ ಚೆಕ್ ಮಾಡಿಲ್ಲ ಇನ್ನೂ ಹೇಗಿದೆ ಅಂತ. ಅರ್ಜೆಂಟಾಗಿ ಹೋದ್ವಿ, ಇಸ್ಕೊಂಡು ಬಂದ್ವಿ, ಇನ್ನೂ ಅದನ್ನು ಚೆಕ್ ಮಾಡಿಲ್ಲ. ಇದು ಬೇರೆ ಶೇಕ್ ಆಗುತ್ತೆ. ಇದು ಮುರಿದಾಕ್ಬಿಟ್ಟಿದ್ದಾರೆ ಗೈಸ್. ಇದು ನಮ್ಮ ಮನೆಯವ್ರು ತೆಗಿಯೋದಕ್ಕೆ ಹೋಗಿ ಏನು ಮಾಡೋದು ಇವಾಗ? ಇದೊಂದು ಬೇಕಾಗುತ್ತೆ
ಗೈಸ್ ನೋಡಿ ನಮ್ಮ ಮನೇಲಿ ಇವತ್ತು 2 ಥರ ಸ್ವೀಟ್ ಮಾಡ್ತಿದ್ದಾರೆ. ಶಾವಿಗೆ ಪಾಯಸ ಒಂದು, ಇದೇನು ಮೂವ? ಮಿಲ್ಕ್ ಕೇಕ್. ಹಾಂ, ಮಿಲ್ಕ್ ಪೌಡ್ರಲ್ಲಿ ಕೇಕ್ ಮಾಡೋದು. ಕೇಕಾ? ಸ್ವೀಟು. ಇದನ್ನ ಯಾರಾದರೂ ಕೇಕ್ ಅಂತಾರ? ಕೇಕ್ ಅಲ್ಲ, ಮಿಲ್ಕ್ ಸ್ವೀಟು. ಮತ್ತೆ ಅಜ್ಜಿದು ತಲೆ ವಿಡಿಯೋಲಿ ಹೆಂಗೆ ಕಾಣಿಸ್ತೈತೆ ಗೊತ್ತಾ? ಫುಲ್ಲು ಗೋಲ್ಡ್ ಕೂದಲಿದೆಯೇನೋ ಅನ್ನೋ ಥರ ಐತೆ. ಗೋಲ್ಡ್ ಕೂದಲು ಚೆನ್ನಾಯ್ತಾ? ನೋಡಿ ಗೈಸ್, ಎಲ್ಲ ಇಕ್ಕಟ್ಟು ಹೆಂಗಿದೆ ಮನೇಲಿ. ನಮ್ಮಮ್ಮ ಈ ಟೈಮಲ್ಲೇ ಬಂದವ್ರೆ. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಇದೇ ಥರ ಟೈಮಲ್ಲೇ ಬಂದಿದ್ದು. ಅವಾಗಾದ್ರೆ ಇದ್ದಿದ್ದು ಬೇಡ ಅಲ್ಲಮ್ಮ, ವೆಯ್ಟ್ ಮಾಡೋಕ್ಕಾಗಲ್ಲ. ಅಜ್ಜಿತ್ ಮಾಡೋ ನನಗೆ ನನಗೂ ಗೊತ್ತಿಲ್ಲ. ಡೋರ್ಸ್ ಹಾಕ್ಬಿಟ್ಟು ಎತ್ಬಿಟ್ಟು ಏಕೆ ಅಷ್ಟೇ ಗೈಸ್. ಅದು ಇನ್ನೊಂದ್ಸರಿ ಹೊಡಿಬಿತ್ತಾರವ. ಇದು ಸುಮ್ಮನೆ ಹಂಗೆ ಇಟ್ಟಿರೋದು ಅಷ್ಟೇ, ಬಾಕ್ಸ್ ಮಾಡಿಲ್ಲ ಅವರು. ಅವನು ಡ್ರಾ ಏನಕ್ಕೆ ಇಷ್ಟೊಂದು ಮಾಡ್ದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಗೈಸ್ ಬರೀ ಡ್ರಾ ಮಾಡಿಬಿಟ್ಟು ಹೋಗಿದ್ದಾರೆ ಗೈಸ್. ಇಂಥ ಹೈಟ್ ಉಂಟು ಜನ ಕೊಡ್ಬೋದಾಯಿ. ಇಷ್ಟು ಮಾಡಿದ್ದಾರೆ. ಇಲ್ಲಿ 4 ಕಬೋರ್ಡ್ಸ್ ಇದೆ, ಇಲ್ಲೆರಡು. ಅಯ್ಯೋ ಡ್ರಾವರ್ಸು. ಬಾಗುಂಡೆ ಹಾಕ್ತಾನೆ